ಜಾನುವಾರಿಗೆ ಸಂಬಂಧಪಟ್ಟ ಲಸಿಕೆ ಒಂದು 10 ಲಸಿಕೆಗಳನ್ನು ತಯಾರು ಮಾಡ್ತಾ ಇದ್ದೀವಿ ಇಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ. ಅತ್ಯಂತ ಹೆಮ್ಮರವಾಗಿ ಬೆಳತಕ್ಕಂಥ ಸಂಸ್ಥೆಗೆ ನಾವು ಮಾದರಿಯಾಗಿದ್ದೀವಿ. ನಾನು ಡಾಕ್ಟರ್ ಡಿ ರತ್ನಮ್ಮ, ನಿರ್ದೇಶಕರು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಹೆಬ್ಬಾಳ, ಬೆಂಗಳೂರು. ಇಲ್ಲಿ 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಮತ್ತು ಈ ಸಂಸ್ಥೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಇವತ್ತು ನಾವು ಶತಮಾನೋತ್ಸವ ಸಮಾರಂಭವನ್ನು ಆಚರಿಸ್ತಾ ಇದ್ದೀವಿ. ಅಂದರೆ 1926 ಆಗಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಆವಾಗ ಮೈಸೂರು ಸಿರಮ್ ಇನ್ಸ್ಟಿಟ್ಯೂಟ್ ಅಂತ ಪ್ರಾರಂಭ ಆಯಿತು. ಆವಾಗ ಏನಾಗಿತ್ತು ಅಂತಂದರೆ ಒಂದು ದೊಡ್ಡ ರೋಗ ರೆಂಡರ್ಪೆಸ್ಟ್ ಕಾಯಿಲೆ ಹಸುಗಳಲ್ಲಿ ಬರ್ತಾಯಿತ್ತು. ಬಂದರೆ ಆ ರೋಗ ಬಂದರೆ ಜಾನುವಾರುಗಳು ತುಂಬ ಸಾಯ್ತಾಯಿದ್ವು. ಸೊ ಅದನ್ನು ನಿಯಂತ್ರಣ ಮಾಡೋಕ್ಕೋಸ್ಕರ ಹೈಪರ್ಮಿನ್ ಸೀರಮ್ ತಯಾರು ಮಾಡಿ ರೆಂಡರ್ಪೆಸ್ಟ್ ಕಂಟ್ರೋಲ್ ಮಾಡಬೇಕು ಅಂತ ಈ ಸಂಸ್ಥೆಯನ್ನು 1926 ಜೂನ್ 5ನೇ ತಾರೀಕು ಕೃಷ್ಣರಾಜ ಒಡೆಯರ್ ಸ್ಟಾರ್ಟ್ ಮಾಡಿದರು. ಸೊ ಅಂದಿನಿಂದ ಈ ಸಂಸ್ಥೆ ದೊಡ್ಡ ರೋಗ ನಿರ್ಮೂಲನೆ ಆಗಲಿಕ್ಕೆ ಕಾರಣ ಆಗಿದೆ. ಮತ್ತು 1978 ಈ ಮೈಸೂರು ಸಿರಮ್ ಇನ್ಸ್ಟಿಟ್ಯೂಟ್ ಅಂತ ಏನಿತ್ತು ಇದು ಆಮೇಲೆ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆ ಇನ್ಸ್ಟಿಟ್ಯೂಟ್ ಆಫ್ ಅನಿಮಲ್ ಹೆಲ್ತ್ ಆ್ಯಂಡ್ ವೆಟನರಿ ಬಯಾಲಜಿಕಲ್ಸ್ ಅಂತ ಅಂಡರ್ ಸೊಸೈಟಿ ಆ್ಯಕ್ಟ್ ರಿಜಿಸ್ಟರ್ ಆಗಿ ಆಟೋನಮಸ್ ಬಾಡಿಯಾಗಿ ಆಮೇಲೆ ಈ ಬೇರೆ ಬೇರೆ ಹಸುಗಳು ಜಾನುವಾರುಗಳಲ್ಲಿ ಬೇರೆ ಬೇರೆ ಕಾಯಿಲೆಗಳು ಈಗ ಬ್ಯಾಕ್ಟೀರಿಯಾ ವೈರಲ್ ಡಿಸೀಸಸ್ ಕಾಯಿಲೆಗಳಿಗೆ ಲಸಿಕೆ ತಯಾರು ಮಾಡೋದಕ್ಕೆ ಪ್ರಾರಂಭ ಮಾಡಿತು. ಅತಿ ಮುಖ್ಯವಾಗಿ ಜಾನುವಾರಿಗೆ ಸಂಬಂಧಪಟ್ಟ ಲಸಿಕೆ ಒಂದು 10 ಲಸಿಕೆಗಳನ್ನು ತಯಾರು ಮಾಡ್ತಾ ಇದ್ದೀವಿ ಇಲ್ಲಿ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ. 5 ಬ್ಯಾಕ್ಟೀರಿಯಲ್ಲು 5 ವೈರಲ್ ವ್ಯಾಕ್ಸಿನ್ಸು. ಮತ್ತು ಈ ಲಸಿಕೆಗಳನ್ನು ನಾವು ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಗೆ ರೈತರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ವ್ಯಾಕ್ಸಿನ್ನ ಕೊಡ್ತಾ ಇದ್ದೀವಿ. ಮತ್ತು ಅಲ್ಲಿನ ಪಶುವೈದ್ಯರು ಎಲ್ಲ ಹಸುಗಳಿಗೆ ಜಾನುವಾರುಗಳಿಗೆ ಈ ಲಸಿಕೆಯನ್ನೆಲ್ಲ ಕೊಟ್ಬಿಟ್ಟು ಈ ರೋಗಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಸಾಧ್ಯ ಆಗಿದೆ. ಹಾಗೆ ಸುಮಾರು ರೋಗಗಳನ್ನು ಕೂಡ ನಾವು ನಿಯಂತ್ರಣದಲ್ಲಿ ಇಟ್ಟಿದ್ದೀವಿ. ವಿಶೇಷವಾಗಿ ನಮ್ಮ ಸಂಸ್ಥೆಯ ಅಂದರೆ ನಮ್ಮ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರತಕ್ಕಂಥ ಒಂದು ಪಶು ಜೈವಿಕ ಆರೋಗ್ಯ ಲಸಿಕಾ ಉತ್ಪಾದನಾ ಸಂಸ್ಥೆಯ ಒಂದು ಶತಮಾನೋತ್ಸವ ಅಂದರೆ 100 ವರ್ಷದ ಒಂದು ವಜ್ರ ಮಹೋತ್ಸವ ಇದ್ದಾಗೆ ಅತ್ಯಂತ ನಮ್ಮ ವಿಜ್ಞಾನಿಗಳ ಪರಿಶ್ರಮದಿಂದ ಇಂದು ಈ ಸಂಸ್ಥೆಯನ್ನು ಇಷ್ಟು ಹೆಮ್ಮರವಾಗಿ ವಿಶೇಷವಾಗಿ ರಾಜ್ಯದ ಪಶು ಪ್ರಾಣಿಗಳಿಗೆ ಯಾವುದೇ ರೋಗ ಬರದಂಗೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ದೊಡ್ಡ ಸಂಸ್ಥೆಯನ್ನು ಹೆಮ್ಮೆಯಿಂದ ನಾವು ಈ ಸಂದರ್ಭದಲ್ಲಿ ಹೇಳ್ಕೊಳ್ಬೋದು. ಜೊತೆಗೆ ನಾಲ್ವಡಿ ಕೃಷ್ಣರಾಜರು ಸ್ಥಾಪಿಸ್ತಕ್ಕಂಥ ಆ ಟೈಮಲ್ಲಿ ಕಿದ್ವಾಯಿ, ನಿಮ್ಹಾನ್ಸು, ಜಯದೇವ ಜೊತೆಗೆ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸು ಆ ಒಂದು ಸಂದರ್ಭದಲ್ಲಿ ಈ ಸಂಸ್ಥೆ ಕೂಡ ಹುಟ್ಟುಕೊಂಡಿತ್ತು. ಜೊತೆಗೆ ಯಾವುದೇ ಏನು ರೋಗ ಬಂದರೂ ಕೂಡ ಯಾರಿಗೆ ಬರ್ತಾವೆ ಫಸ್ಟ್ ಅಂತಂದರೆ ಪ್ರಾಣಿಗಳಿಗೆ ಬಂದಮೇಲೆ ಮತ್ತು ಮನುಷ್ಯನಿಗೆ ಹರಡ್ತಾವೆ. ಹಾಗಾಗಿ ಫಸ್ಟು ನಮ್ಮ ವಿಜ್ಞಾನಿಗಳು ಪ್ರಾಣಿಗೆ ರೋಗ ಆರೋಗ್ಯ ಇರ್ತಕ್ಕಂಥ ಲಸಿಕೆಯನ್ನು ಪರಿಪೂರ್ಣವಾಗಿ ನೀಡಿ ಪ್ರತಿಯೊಬ್ಬ ಪಶು ಪಾಲನೆಯಲ್ಲಿ ಇದು ಆರೋಗ್ಯವಂತವಾದಂತಹ ಕೋಳಿ, ಕುರಿ ಹಾಗೂ ಫಿಶರೀಸ್ ಇದೆಲ್ಲ ದೈನಂದಿನ ಆಹಾರ ಪದ್ಧತಿಯಲ್ಲಿ ಮಾನವ ಪ್ರೋಟೀನು ಮತ್ತು ಇದೆಲ್ಲ ಅವಶ್ಯಕತೆ ಇದ್ದ ಸಲುವಾಗಿ ಈ ಸಂಸ್ಥೆಯನ್ನು ಅತ್ಯಂತ ಹೆಮ್ಮರವಾಗಿ ಬೆಳತಕ್ಕಂಥ ಸಂಸ್ಥೆಗೆ ನಾವು ಮಾದರಿಯಾಗಿದ್ದೀವಿ. ಜೊತೆಗೆ ಇಷ್ಟೆಲ್ಲ ವಿಜ್ಞಾನಿಗಳ ಪರಿಶ್ರಮದಿಂದ ಇಷ್ಟು ಹಂತಕ್ಕೆ ಬಂದಿದೆ. ಈಗ GMP ಲ್ಯಾಂಪ್ 1st, 2nd, 3rd, 4th ಇವಾಗ 5th, 6th, 7th ಆಗಬೇಕಾಗಿದೆ. ಇನ್ನೂ ಬೇಡಿಕೆ ಸಾಕಷ್ಟಿದೆ. ಈಗ ನೋಡಿ ಪ್ರತಿಯೊಬ್ಬರು ಸಾಕು ಪ್ರಾಣಿಗಳನ್ನು ನಾಯಿ ಸಾಕ್ತಾ ಇದ್ದಾರೆ, ಮೊಲ ಸಾಕ್ತಾ ಇದ್ದಾರೆ. ಅನೇಕ ವಿದ್ವಾಂಸರು ನಮ್ಮಲ್ಲಿ VCI ಆಗಲಿ, IVR ಆಗಲಿ, ICMR ಆಗಲಿ ಇವೆಲ್ಲ ಸಂಸ್ಥೆಗಳ ಒಂದು ಸಹಯೋಗದೊಂದಿಗೆ ಸುಮಾರು 63 ಪ್ರಾಜೆಕ್ಟ್ಗಳು ನಮ್ಮ ಸಂಸ್ಥೆಯಲ್ಲಿ ನಮ್ಮ ವಿಜ್ಞಾನಿಗಳು
ಸತತ ಪರಿಶ್ರಮದಿಂದ ಇವೆಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಇನ್ನು ಮುಂದೆ ಕೂಡ ನಾವು ಸರ್ಕಾರದ ಹಂತದಲ್ಲಿ ಜಾನುವಾರು ಸಂಶೋಧನಾ ಕೇಂದ್ರದ ಒಂದು ಸಹಯೋಗದೊಂದಿಗೆ ಎಲ್ಲವನ್ನು ಸರ್ಕಾರದ ಪ್ರಾಜೆಕ್ಟ್ ನಾವು ಅಪ್ರೂವಲ್ ತೊಗೊಂಡು ಇನ್ನೂ ಹೆಚ್ಚಿನ ಮಟ್ಟಿಗೆ ಈ ಸಂಸ್ಥೆ ಸಾಗ್ತಾ ಇದೆ. ಎಲ್ಲರಿಗೂ ವಿಜ್ಞಾನಿಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ನನ್ನ ಹೆಸರು ಬಸವರಾಜ್ ಪಿ ಭತ್ಮುರ್ಗೆ, ಪಶು ವಿಶ್ವವಿದ್ಯಾಲಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರು.